ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಬೆಳಗಾವಿ ಪಟ್ಟಣದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರು ಬೆಳೆದಂತಹ ತರಕಾರಿಗಳನ್ನು ತಂದು ಮಾರುಕಟ್ಟೆಗೆ ಮಾರಾಟ ಮಾಡುವ ಜಾಗ ಅವ್ಯವಸ್ಥೆಯಿಂದ ಕೂಡಿದ್ದು, ಇದನ್ನ ಸರಿಯಾದ ರೀತಿಯಲ್ಲಿ ಕಟ್ಟಿ ರೈತರು ಬೆಳೆದಂತಹ ತರಕಾರಿ ಬೆಳೆಗಳನ್ನು ತಂದು ಮಾರುಕಟ್ಟೆಗೆ ಮಾರಾಟ ಮಾಡುವ ವ್ಯವಸ್ಥೆ ಆಗಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರಸ್ತುತ ಮಾರುಕಟ್ಟೆಯು 11 ಎಕರೆ ಇದ್ದು ಸರಿಯಾಗಿ ರೈತರು ಬೆಳೆದಂತಹ ತರಕಾರಿಗಳನ್ನು ತಂದು ಮಾರುಕಟ್ಟೆಗೆ ಮಾರಾಟ ಮಾಡುವ ವ್ಯವಸ್ಥೆ ಮಾರುಕಟ್ಟೆಯನ್ನಾಗಿ ಮಾಡಬೇಕು ಎಂದು ರೈತರು ಆಗ್ರಹಿಸಿದರು. ನೇಗಿನಾಳ ಗ್ರಾಮದ ರೈತ ಮುಖಂಡರಾದ ಮಡಿವಾಳಪ್ಪ ಗುಡಿ, ಗಂಗಪ್ಪ ಹಾರಗೊಪ್ಪ, ಸಂಜು ಮಿಜೋಜಿ, ಬಾಳಪ್ಪ ಸಿಂತ್ರಿ ಹಾಗೂ ಮನೋಹರ್ ಮಿರಜ್ಕರ್ ಮತ್ತು ಅನೇಕ ಗ್ರಾಮಗಳಿಂದ ರೈತ ಸಂಘಟನೆಗಳು, ಮಹಿಳೆಯರು ಆಗಮಿಸಿ ಈ ರೈತ ಹೋರಾಟಕ್ಕೆ ಶಕ್ತಿ ನೀಡಿದರು. ಜನಸಂಖ್ಯೆ ಆದೇಶ ಪಾಲನೆ ಮಾಡುದಿಲ್ಲ ಅವರು. ಈಗ ನಾವು ನಾವು ಇವತ್ತು ಯಾವುದೋ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಸುಮಾರು ವರ್ಷದಾಗಿದ್ದು ಕೃಷಿ ಮಾರುಕಟ್ಟೆ ಏನ್ ಮಾಡ್ತಾರಪ್ಪ ಅಂತಂದ್ರ ನಮ್ಮದಲ್ಲಿ ಬೆಲ್ಲ, ಉಳ್ಳಾಗಡ್ಡಿ, ಗೆಣಸು, ಹಿಂದುಳಿದ ಎಣತಿ, ಕಾಳ, ಕಡೆ ಪ್ರತಿಯೊಬ್ಬರು ರೈತ ನೋಡು ವ್ಯವಸ್ಥಿತವಾಗಿ ಹೇಳ್ತೇನೆ. ಈ ಜಾಗ ಇದು ಕಟ್ಟಬೇಕಾಯ್ತಾರ ಒಂದೋ ದಿವಸ ಕಟ್ಟಿಲ್ಲ, ಒಂದೋ ದಿವಸ ದುಡ್ಡು ಕೊಟ್ಟಿಲ್ಲ. ಸುಮಾರು ವರ್ಷದಿಂದ ಸಾಲ ತೆಗೆದ ಹಂತವಾಗಿ ದುಡ್ಡು ಕೊಟ್ಟಂತ ಜಾಗನೂ ಐತಿ. ಈಗ ಅವಾಗ ಇದನ್ನ ಕಟ್ಟಬೇಕಾಯ್ತಾರ ಪರಿಸ್ಥಿತಿನೂ ಗಂಭೀರ ಐತಿ. ಇದಕ್ಕ ಲೈಸೆನ್ಸ್ ವ್ಯವಸ್ಥಿತವಾಗಿ DC ಅವರು, AC ಅವರು, ನಮ್ಮ ಬೂಡ ಖಾತೆ, ನಗರಾಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು ವ್ಯವಸ್ಥಿತವಾಗಿ ಏನು ಮಾಡಿದಾರಪ್ಪ ಅಂತಂದ್ರೆ ಇದಕ್ಕೆ ಲೈಸೆನ್ಸ್ ಕೊಟ್ಟು ಒಂದ್ ನಿಮಿಷ ಎಲ್ಲರೂ ಕೊಟ್ಟ ಕೆಲಸ ಏನ್ ಮಾಡಿದ್ರು, ವ್ಯವಸ್ಥಿತವಾಗಿ ಪರ್ಮಿಷನ್ ಕೊಟ್ಟ ನೀವು ಇಲ್ಲಿ ಚಾಲೂ ಮಾಡ್ರಪ್ಪ ಶಿಸ್ತುಬದ್ಧವಾಗಿ ಅಂತ ಹೇಳಿದ್ರ. ಅವಾಗ ತಾಳಿ ಕಟ್ಟಿದವ್ರು ಅವರ ಇದಕ್ಕ ತಾಳಿ ಕಟ್ಟಿದವ್ರು ಅವರ ಮತ್ತು ಇದಕ್ಕೆ ಉದ್ಘಾಟನಾ ಮಾಡಿದವ್ರನ್ನೇ ಅವರೇ. ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಇದನ್ನ ಅವರು ಮಾಡಿದಾರ. ಇದ್ರ ಒಳಗೆ ಏನೈತಿ, ಒಂದ್ ಸ್ವಲ್ಪ ನಾವು ವ್ಯಾಪಾರಿ ಬಂಧುಗಳ ಬಳಗ ಒಂದ್ ಸ್ವಲ್ಪ ಅನಾನುಕೂಲ ಆಗಿ ಅಲ್ಲಿ ಏನ್ ಮಾಡಿದ್ರು, ನಾವು ಚಾಲು ಮಾಡ್ತೇವಪ್ಪ ಇನ್ನೊಂದು ಅದನ್ನ ನೀವು ಚಾಲೂನು ಮಾಡಂತ ಯಾರು ಹೇಳಿಲ್ಲ. ರೈತರ ಅಭಿಪ್ರಾಯ ಯಾರು ಕೇಳಿಲ್ಲ, ರೈತರ ಅಭಿಪ್ರಾಯನು ಯಾರು ಕೇಳಿಲ್ಲ, ಮಾಡಂತೂ ಯಾರು ಹೇಳಿಲ್ಲ. ಸಮಸ್ಯೆ ಏನಾಗೈತಿ ಅಂತಂದ್ರ ಒಂದಷ್ಟು ವ್ಯಾಪಾರಿ ಬಂಧುಗಳೊಳಗ ನಾವು ಅಲ್ಲಿ ಮಾಡೋನು, ಇಲ್ಲಿ ಮಾಡೋನು, ಅಲ್ಲಿ ಮಾಡೋನು, ಇಲ್ಲಿ ಮಾಡೋನು ಅಂತ ಹೇಳಿ ರೈತರ ನಾಶ ಮಾಡಿದಾರ. ರೈತರ ಕಾಯಿಪಲ್ಯ ನಾಶ ಆಗತೈತಿ. ಇವತ್ತು ನಮ್ಮ ಬಂದ ಬೆಳೆ, ನಮ್ಮ ರೈತ ಬಂಧುಗಳು ಬಂದಂತ ಕಾಯಿಪಲ್ಯ ಎಷ್ಟು ಪರ್ಸೆಂಟೇಜ್ ಉಳಿದ ಜಾಸ್ತಿ ನಾಶ ಆಗತ್ತ ಒಂದು ಮಾರ್ಕೆಟ್ ಅಭ್ಯಾಸ ಮಾಡ್ಬೇಕು. ಎಷ್ಟು ಬಂದ್ರು ಈಗ ಕೇಸ್ ಸ್ಟಾರ್ಟ್ ಆಗೈತೆ ಅಂತಾರ. ಕೇಸು ಸ್ಟಾರ್ಟ್ ಆಗಿ ಕೇಸ್ ಬಂದೈತಿ, ಕೇಸ್ ಬಿದ್ದೈತಿ. ಹಾಕಿದವ್ರು ಯಾರು, ಹಾಕಿಸ್ಕೊಂಡವ್ರು ಯಾರು? ರೈತರ ಅಭಿಪ್ರಾಯ ಯಾರ ಕೇಳಿದಾರನ? ರೈತರ ಅಭಿಪ್ರಾಯ ಯಾರು ಕೇಳಿಲ್ಲ, ಯಾರು ಕೇಳಿಲ್ಲ. ಏನ್ ಮಾಡಿದಾರ, ಬರೀ ಕಾಗದ ಪತ್ರ ಮ್ಯಾಗ ಜಜ್ಮೆಂಟ್ ಆಗಿದೆ. ಕೋರ್ಟಿನಲ್ಲಿ ಕಾಗದ ಪತ್ರ ಮೇಲೆನೆ ಜಜ್ಮೆಂಟ್ ಆಗ್ತಾ ಇದೆ. ರೈತರ ನಮ್ಮ ಕರೆದ ಕೆಲಸ ಎಲ್ಲ ನಮ್ಮ ರೈತ ಬಂಧುಗಳನ್ನೆಲ್ಲ ಕರ್ಕೊಂಡು ಯಾವ್ದಾರ ಒಂದು ರೈತ ಸಮೂಹ ಕರ್ಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತ ನಮ್ಮ ಸಮೀಪ ತರಕಾರಿ ಬೆಳೆಯುವಂತ ರೈತರ ಹೊಲದಲ್ಲಿ ಸಮೀಕ್ಷೆ ಮಾಡಿ ಸರ್ಕಾರದವರು ತಾಳಿ ಕಟ್ಟಿದಾರ. ಈಗ ಇದನ್ನ ಯಾಕೆ ತೆಗಿತಾರಪ್ಪ, ತೆಗಿತಾರಪ್ಪ ಅಂದ್ರೆ ಇದಕ್ಕೆ ಏನ್ ತಾಳಿ ಕಟ್ಟಿದಾರಲ್ಲ, ಹೆಂಗ ತಾಳಿ ಕಟ್ಟಿದಾರ, ಇದನ್ನ ತಾಳಿ ನಮಗೆ ಪಿಚ್ ಹೋಗ್ಯಾಕ ಹೋಗ್ಬೇಡ್ರಿ. ನಮ್ಮ ರೈತರಿಗೆ ಇದ್ರೂ ಅನುಕೂಲ ಮಾಡಿಕೊಡ್ರಿ, APMCನೂ ಅನುಕೂಲ ಮಾಡಿಕೊಡ್ರಿ. ಹೋಗೋರು ಅಲ್ಲಿ ಹೋಗ್ತಾರ, ಇರೋರು ಇಲ್ಲಿ ಇರ್ತಾರ. ಇದು ನಿಮ್ಮ ಅನುಕೂಲ ಆಗಲಿ. ನಾವು DC ಅವರಿಗೆ ನಮ್ಮ ಜಿಲ್ಲಾಧಿಕಾರಿ ಏನು ವಿನಂತಿ ಮಾಡ್ಕೋತಪ್ಪ ಅಂತ, ಸಮಸ್ತ ನಾಡಿನ ಜನತೆಗೆ ದಸರಾ ನಾಡದೇವಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷರಾದ ಶ್ರೀ ಲಕ್ಷ್ಮೀನಾರಾಯಣ ಗೌಡ್ರು. ನಿತ್ಯ ನಿರಂತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸಾಧು ನಮ್ಮದು.